ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಿನ ತುಂಬ ನಾನಾ ಭಯೋತ್ಪಾದಕ ಸಂಘಟನೆಗಳಿವೆ. ಆದರೆ ಅವುಗಳಲ್ಲಿ ಒಗ್ಗಟ್ಟಿಲ್ಲ. ಐಸಿಸ್ನಿಂದ ಹಿಡಿದು ಬೋಕೋ ಹರಾಮ್ವರೆಗೆ, ಹಮಾಸ್ನಿಂದ ಹಿಡಿದು ಹೆಜ್ಬುಲ್ಲಾವರೆಗೆ, ಲಷ್ಕರ್ನಿಂದ ಜೈಶ್ವರೆಗೆ ನೀವು ಲೆಕ್ಕ ಇಡೋದಕ್ಕೆ ಕೂಡ ಸಾಧ್ಯವಾಗದಷ್ಟು ಉಗ್ರ ಸಂಘಟನೆಗಳು. ಅವುಗಳ ಗುರಿ ಇಸ್ಲಾಮಿಕ್ ಕಾನೂನು, ಇಸ್ಲಾಮಿಕ್ ಪ್ರಪಂಚ, ಇಸ್ಲಾಂ ಕೈಗೆ ಅಧಿಕಾರ. ಅದಕ್ಕಾಗಿ ಅವರು ಜಿಹಾದ್ ಅಂತಾರೆ, ಗಜ್ವಾ ಅಂತಾರೆ, ಅಮಾಯಕರನ್ನು ಕೊಲ್ತಾ ಹೋಗ್ತಾರೆ. ಇನ್ನವರು ಬಯಸಿದ್ದು ಸಿಕ್ಬಿಟ್ರೆ ಆಮೇಲೆ ಅವರು ಏನು ಮಾಡ್ತಾರೆ ಅನ್ನೋದನ್ನ ಅವರವರೇ ಹೆಂಗೆ ಕಿತ್ತಾಡ್ಕೊಂಡು ಸಾಯ್ತಾರೆ ಅನ್ನೋದನ್ನ ಸಾಕಷ್ಟು ದೇಶಗಳಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಆದರೂ ಈಗ ಇನ್ನೂ ಒಮ್ಮೆ ಜಾಗತಿಕ ಜಿಹಾದ್ಗೆ ಕರೆ ಬರ್ತಾ ಇದೆ. ಜಗತ್ತಿನ ಯಾವ್ಯಾವ ಮುಸಲ್ಮಾನನಿಗೆ ಶಕ್ತಿ ಇದೆ ಅವನು ಬಂದೂಕನ್ನು ಕೈಗೆತ್ಕೋಬೇಕು. ಎಲ್ಲರ ಶತ್ರು ಒಂದೇ ಆಗಬೇಕು. ಅಮೆರಿಕ ಹಾಗೂ ಅಮೆರಿಕಾದ ಬೆಂಬಲಿಗರ ಮೇಲೆ ನಾವು ದಾಳಿ ಮಾಡಬೇಕು ಅಂತ ಹಮಾಸ್ನ ನಾಯಕರು ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಹಮಾಸ್ ಏನು ಮಾಡೋದಕ್ಕೆ ಹೋಗ್ತಾ ಇದೆ? ಈ ಹಿಂದೆ ಅಮೆರಿಕ ವಿರುದ್ಧ ಜಿಹಾದ್ಗೆ ಕೊಟ್ಟ ಕರೆಗಳೇನಾದವು? ಈಗ ಹಮಾಸ್ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಹಾಕ್ಕೊಳ್ಳೋದಕ್ಕೆ ಹೋಗ್ತಾ ಇದೆಯಾ, ಅಥವಾ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ, ನಾವಿನ್ನೂ ಇದ್ದೀವಿ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಳ್ಳೋದಕ್ಕೆ ಇಂಥ ಒಣ ಪ್ರತಿಷ್ಠೆಯನ್ನು ಅವರು ತೋರ್ತಾ ಇದ್ದಾರಾ? ಬನ್ನಿ ನೋಡೋಣ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ನೆನಪಿರಬೇಕು, 2014 ಹೊತ್ತಿಗೆ ಬಹುದೊಡ್ಡ ಆತಂಕದಲ್ಲಿ ಜಗತ್ತು ಮುಳುಗಿತ್ತು. ಅದಕ್ಕೆ ಕಾರಣ ಐಸಿಸ್ ಅಂದರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾದ ಉಗಮ. ಸಿರಿಯಾ ಮತ್ತು ಇರಾಕಲ್ಲಿ ಒಂದಷ್ಟು ಭೂಭಾಗವನ್ನು ಆಕ್ರಮಿಸಿಕೊಂಡು ಕೂತ ಐಸಿಸ್ ಇಡೀ ಜಗತ್ತನ್ನ ಖಲೀಫಾನ ಆಳ್ವಿಕೆಯ ಅಡಿಗೆ ತಂದು ಬಿಡ್ತೀವಿ, ಶರಿಯಾ ಬಿಟ್ರೆ ಬೇರೆ ಯಾವ ಕಾನೂನು ಜಗತ್ತಲ್ಲಿರಬಾರದು, ಅಲ್ಲಾಹುವನ್ನು ನಂಬದೇ ಇದ್ರೆ ಅಂಥವರಿಗೆ ನೆಲದಲ್ಲಿ ಬದುಕೋದಿಕ್ಕೆ ಅವಕಾಶನೇ ಇಲ್ಲದ ಹಾಗೆ ಮಾಡಿಬಿಡ್ತೀವಿ, ಅಣ್ಣನ ಜುಬ್ಬ, ತಮ್ಮನ ಪೈಜಾಮ, ಮೀಸೆ ಇಲ್ಲದ ಗಡ್ಡ ಇವೆಲ್ಲ ಗಂಡಸರಿಗೆ ಕಡ್ಡಾಯ ಮಾಡ್ತೀವಿ, ಹೆಣ್ಣು ಯಾವ ಸ್ವಾತಂತ್ರ್ಯವೂ ಇಲ್ಲದ ಆತ್ಮವಿಲ್ಲದ ದೇಹದಂತೆ ಬದುಕಬೇಕು, 7ನೇ ಶತಮಾನದ ಕಾನೂನುಗಳನ್ನ ನಾವು ಜಾರಿಗೆ ತಂದು ಬಿಡ್ತೀವಿ ಅಂತೆಲ್ಲ ಬರಿಸ್ತಾ ಇತ್ತು. ಕೈಯಲ್ಲಿ ಬಂದೂಕು, ತಲೆಯಲ್ಲಿ ಮತ ಮತ್ತು ಮಾದಕ ಪದಾರ್ಥಗಳ ಅಮಲು. ಆ ಉನ್ಮಾದವನ್ನು ಕಂಡು ಜಗತ್ತಿನ ನಾನಾ ಭಾಗಗಳ ಮುಸ್ಲಿಂ ಹುಡುಗ ಹುಡುಗಿಯರು ಐಸಿಸ್ ಸೇನೆಯನ್ನು ಸೇರಿ ಖಲೀಫತ್ನ ಅಡಿಯಲ್ಲಿ ಬದುಕೋದಿಕ್ಕೆ ಅಂತ ಹೊರಟು ನಿಂತರು. ಅಮೆರಿಕ, ಯುರೋಪ್, ಏಷ್ಯಾ, ಭಾರತ, ಚೈನಾ, ಆಫ್ರಿಕಾದ ದೇಶಗಳಿಂದ ಕೂಡ ಐಸಿಸ್ಗೆ ಬಂದು ಸೇರೋರು ಹೆಚ್ಚಾಗ್ತಾ ಹೋದ್ರು. ಅವರಲ್ಲಿ ಎಜುಕೇಟೆಡ್ಗಳು ಇದ್ರು, ಅಂಗೂಟಿ ಛಾಪುಗಳು ಇದ್ರು, ಸಾಫ್ಟ್ವೇರುಗಳು ಇದ್ವು, ಸೈಕಲ್ ಪಂಕ್ಚರುಗಳು ಇದ್ವು. ಅಲ್ಲಿ ಅಬೂಬಕರ್ ಅಲ್ ಬಾಗ್ದಾದಿ ಅನ್ನೋನು ತನ್ನನ್ನು ತಾನು ಖಲೀಫಾ ಅಂತ ಘೋಷಣೆ ಮಾಡಿಕೊಂಡ. ಇವರೆಲ್ಲ ಅವನನ್ನ ಗಾಜಿ ಅಂದುಕೊಂಡು ಬಿಟ್ರು, ತಮ್ಮ ಸಾಮ್ರಾಟ ಅಂತ ನಂಬಿಕೊಂಡು ಬಿಟ್ರು. ಅವನು ಹೇಳಿದ ಹಾಗೆ ಮಾರಣ ಹೋಮವನ್ನು ನಡೆಸ್ತಾ ಹೋದ್ರು. ಐಸಿಸ್ ಅನ್ನೋದು ಪೀಕಲ್ಲಿದ್ದ ಸಮಯದಲ್ಲಿ ಲಕ್ಷಾಂತರ ಮಂದಿ ಮುಸ್ಲಿಂ ಸೈನಿಕರಿದ್ರು. ಅವರೆಲ್ಲರೂ ಬಂದೂಕುಗಳನ್ನು ಹಿಡ್ಕೊಂಡು ಕಾಫಿರರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಆದರೆ ಫೈನಲಿ ಆಗಿದ್ದೇನು? ಅಬೂಬಕರ್ ಅಲ್ ಬಾಗ್ದಾದಿನೂ ಸತ್ತ, ಅವನ ಹಿಂಬಾಲಕರು ಸತ್ರು. ಆ ಇಡೀ ಸಂಘಟನೆ ಒಡೆದು ಚೂರ್ ಚೂರಾಯಿತು. ಅವರ ಕಂಟ್ರೋಲಲ್ಲಿದ್ದ ಬಹುತೇಕ ಪ್ರದೇಶಗಳನ್ನು ಆಯಾ ದೇಶಗಳು ಮತ್ತೆ ತಮ್ಮ ವಶಕ್ಕೆ ತಗೊಂಡು ಅಮೆರಿಕ, ಯುರೋಪ್, ರಷ್ಯಾಗಳು ಒಟ್ಟಾಗಿ ಈ ಐಸಿಸ್ನ ವಿರುದ್ಧ ನಿಂತು ಅಲ್ಲಿಗೆ ಐಸಿಸ್ ಅನ್ನೋ ಸೈತಾನನ ಸಂತತಿಯ ಕಥೆ ಮುಗಿದು ಹೋಯಿತು. ಇನ್ನು ಈ ಸಂಘಟನೆಗೆ ಸೇರೋದಕ್ಕೆ ಭಾರತದ ಕೇರಳದಿಂದ ಕೂಡ ಸಾಕಷ್ಟು ಜನ ಹೋಗಿದ್ರು. ಆದರೆ ಅವರೆಲ್ಲ ಆಫ್ಘನಿಸ್ತಾನದಲ್ಲಿ ಸಿಕ್ಕಾಕೊಂಡು ಅಲ್ಲೇ ನರಕ ಅನುಭವಿಸಿದ್ರು. ಕೇರಳದಲ್ಲಿ ಲವ್ ಜಿಹಾದಿಗೆ ಸಿಕ್ಕಾಕೊಂಡು ಮತಾಂತರಗೊಂಡಿದ್ದ ಒಂದಷ್ಟು ಮಹಿಳೆಯರು ತಮ್ಮ ಪ್ರಿಯಕರರ ಜೊತೆ ಆಫ್ಘನಿಸ್ತಾನಕ್ಕೆ ಹೋಗಿ ಅಲ್ಲಿ ಐಸಿಸ್ ಅನ್ನು ಸೇರಿದ್ರು. ಈಗ ಆ ಹೆಣ್ಣು ಮಕ್ಕಳು ಜೈಲಲ್ಲಿದ್ದಾರೆ, ಕೈ ಹಿಡಿದವರಲ್ಲೇ ಮಣ್ಣಾಗಿದ್ದಾರೆ. ಈ ಹೆಂಗಸರು ಭಾರತಕ್ಕೆ ಬರೋದಕ್ಕಾಗದೆ, ಅಲ್ಲಿರೋದಕ್ಕೂ ಸಾಧ್ಯವಾಗದೆ ಕಣ್ಣೀರು ಹಾಕ್ತಾ ಬದುಕ್ತಾ ಇದ್ದಾರೆ. ಇನ್ನು ಆಫ್ರಿಕಾದ ದೇಶಗಳಿಂದ ಕೂಡ ಸಾಕಷ್ಟು ಮಂದಿ ಇರಾಕ್, ಸಿರಿಯಾಗಳಿಗೆ ಬಂದಿದ್ರು. ಅವರಲ್ಲಿ ಬದುಕುಳಿದವರು ಈಗ ತಮ್ಮ ದೇಶಗಳಿಗೆ ಹೋಗಿದ್ದಾರೆ. ಅಲ್ಲಿನ ಉಗ್ರ ಸಂಘಟನೆಗಳನ್ನು ಸೇರಿ ಹೊಟ್ಟೆ ತುಂಬಿಕೊಳ್ತಾ ಇದ್ದಾರೆ. ಈಗ ಯಾಕೆ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಗೆಳೆಯರೆ, ಈಗ ಮತ್ತೊಮ್ಮೆ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗುವ ಸೂಚನೆಗಳು ಸಿಗ್ತಾ ಇವೆ. ಅದಕ್ಕೆ ಕಾರಣ ಹಮಾಸ್. ಇಲ್ಲಿ ಹಮಾಸ್ ಐಸಿಸ್ ಕೊಟ್ಟ ಹಾಗೇನೆ ಒಂದು ಕರೆಯನ್ನು ಕೊಟ್ಟಿದೆ. ಅದು ಜಾಗತಿಕವಾಗಿ ಮುಸ್ಲಿಮರಲ್ಲೊಂದು ಮನವಿಯನ್ನು ಮಾಡಿಕೊಂಡಿದೆ. ಯಾರಿಗೆಲ್ಲ ಬಂದೂಕುಗಳನ್ನು ತಗೊಳ್ಳೋ ಶಕ್ತಿ ಇದೆಯೋ ಅವರೆಲ್ಲ ಕೈಗೆ ಬಂದೂಕು ತಗೊಳ್ಳಿ. ನಾವು ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ವಿರುದ್ಧ ಯುದ್ಧ ಮಾಡಬೇಕಿದೆ, ಹೋರಾಟ ಮಾಡಬೇಕಿದೆ. ಈಗ ಇದು ಸಾಧ್ಯ ಆಗಲೇಬೇಕು. ಇಲ್ಲದೇ ಇದ್ರೆ ಗಾಜಾದಲ್ಲಿನ ಮುಸಲ್ಮಾನರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹಮಾಸ್ನ ನಾಯಕರು ಕರೆ ಕೊಡ್ತಾ ಇದ್ದಾರೆ. ಇಲ್ಲಿ ಹಮಾಸ್ ಹೀಗೆ ಮಾತಾಡ್ತಾ ಇರೋದಕ್ಕೆ ಕಾರಣ ಗಾಜಾಪಟ್ಟಿಯನ್ನು ಪುನರ್ ನಿರ್ಮಿಸುವ ಅಮೆರಿಕಾದ ಮೆಗಾ ಪ್ಲಾನ್. ಗೆಳೆಯರೆ, ಗಾಜಾಪಟ್ಟಿ ಮೇಲೆ ಇತ್ತೀಚೆಗೆ ಇಸ್ರೇಲ್ ನಡೆಸ್ತಾ ಇದ್ದ ದಾಳಿಗೆ ಒಂದು ಬ್ರೇಕ್ ಬಿದ್ದಿತ್ತು. ಅಲ್ಲಿ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮದ ಒಪ್ಪಂದ ಆಯಿತು. ಆ ಬಳಿಕ ಒಂದಷ್ಟು ಒತ್ತೆಯಾಳುಗಳ ಎಕ್ಸ್ಚೇಂಜು. ಅದಕ್ಕೆ ಬದಲಾಗಿ ಇಸ್ರೇಲಿನ ಜೈಲುಗಳಲ್ಲಿದ್ದ ಪ್ಯಾಲೆಸ್ತೀನಿಯರು ಹಾಗೂ ಹಮಾಸ್ ಸದಸ್ಯರ ಬಿಡುಗಡೆ, ಇದೆಲ್ಲ ಆಯಿತು. ಸಾಕಷ್ಟು ವರ್ಷಗಳಿಂದ ಸಾಧ್ಯವಾಗದ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕದನ ವಿರಾಮವನ್ನು ಯಶಸ್ವಿ
ಯಶಸ್ವಿಯಾಗಿ ಮಾಡಿಸಿದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇಲ್ಲಿ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಡುವೆ ಗಟ್ಟಿ ಸ್ನೇಹ ಇದೆ. ಜೊತೆಗೆ ಅಮೆರಿಕಾಗೆ ಕೂಡ ಬೇರೆ ಬೇರೆ ಪ್ರಿಯಾರಿಟಿಗಳಿವೆ. ಅವರು ಚೈನಾ ಜೊತೆ ವ್ಯಾಪಾರಿ ಯುದ್ಧ ಮಾಡಬೇಕು, ಚೈನಾನ ಕಟ್ ಹಾಕಬೇಕು, ಅಮೆರಿಕದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೋಬೇಕು. ಅದೆಲ್ಲ ಸಾಧ್ಯ ಆಗಬೇಕು ಅಂದ್ರೆ ಬೇರೆ ಬೇರೆ ದೇಶಗಳ ಯುದ್ಧಗಳಲ್ಲಿ ಅಮೆರಿಕ ತನ್ನ ಶಕ್ತಿಯನ್ನ ವ್ಯಯ ಮಾಡೋದು ಕಡಿಮೆ ಆಗಬೇಕು. ಸೊ ಅಮೆರಿಕ ಇಸ್ರೇಲ್ ಹಮಾಸ್ ಸಂಘರ್ಷವನ್ನ ಶಮನ ಮಾಡಿಸಬೇಕು ಅಂತ ಬಯಸ್ತು. ಕದನ ವಿರಾಮಕ್ಕೆ ಸಹಿನೂ ಹಾಕಿಸ್ತು. ಆದ್ರೆ ಗಾಜಾದಲ್ಲಿ ಹಮಾಸ್ ಇರೋವರೆಗೆ ಈ ಕದನ ವಿರಾಮ ಹೆಚ್ಚು ದಿನ ಉಳಿಯೋದಿಲ್ಲ. ಸೊ ಗಾಜಾದ ಜನರನ್ನ ಅಲ್ಲಿಂದ ಸ್ಥಳಾಂತರಿಸಿಬಿಟ್ರೆ ಹಮಾಸ್ ಕೂಡ ಅಲ್ಲಿಂದ ಎದ್ದು ಹೋಗಬೇಕಾಗತ್ತೆ. ಹೀಗಾಗಿ ಗಾಜಾನ ಕ್ಲೀನ್ ಮಾಡೋ ಪ್ಲಾನ್ ಒಂದನ್ನ ಟ್ರಂಪ್ ಮಧ್ಯಪ್ರಾಚ್ಯದ ಮುಂದಿಟ್ಟರು. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವೆ 2023 ಅಕ್ಟೋಬರ್ನಿಂದ ನಡೆದ ಸಂಘರ್ಷದಲ್ಲಿ ಗಾಜಾ ಪಟ್ಟಿ ಸಾಕಷ್ಟು ಹಾನಿಗೀಡಾಗಿದೆ. ಅಲ್ಲಿನ ಬಹುತೇಕ ಕಟ್ಟಡಗಳು ಕುಸಿದು ಬಿದ್ದಿವೆ. ನಿರಾಶ್ರಿತರ ಕೇಂದ್ರಗಳು ಕೂಡ ಜನವಸತಿಗೆ ಯೋಗ್ಯ ಅನ್ನಿಸ್ಕೊಳ್ತಾ ಇಲ್ಲ. ಅಲ್ಲಿನ ಜನ, ಆಸ್ಪತ್ರೆಯ ಕಟ್ಟಡಗಳು, ಶಾಲೆಗಳು ಎಲ್ಲ ಹಾನಿಯಾಗಿವೆ. ಈಗ ಗಾಜಾ ಪಟ್ಟಿಯನ್ನು ಪುನರ್ ನಿರ್ಮಿಸಬೇಕು ಅಂದರೆ ಅಲ್ಲಿನ 2 ಮಿಲಿಯನ್ಗೂ ಅಧಿಕ ಜನರನ್ನ ಅಲ್ಲೇ ಇಟ್ಕೊಂಡು ಅದನ್ನು ಕಟ್ಟೋದಿಕ್ಕಂತೂ ಸಾಧ್ಯ ಆಗೋದಿಲ್ಲ. ಒಂದು ಕೆಲಸ ಮಾಡಿ, ನಮ್ಮಲ್ಲೊಂದು ಪ್ಲಾನ್ ಇದೆ, ಆ ಪ್ಲಾನ್ ಅಂತ ಮಾಡಿದ್ದೆ ಆದರೆ ಗಾಜಾ ಪಟ್ಟಿಯನ್ನು ಹಿಂದೆಂದಿಗಿಂತಲೂ ಅದ್ಭುತವಾಗಿ ನಿರ್ಮಾಣ ಮಾಡಬಹುದು ಅನ್ನೋದನ್ನ ಟ್ರಂಪ್ ಹೇಳಿದ್ದಾರೆ. ಇಲ್ಲಿ ಟ್ರಂಪ್ ಸಲಹೆ ಏನು ಅಂದರೆ, ಗಾಜಾದಲ್ಲಿನ 24 ಲಕ್ಷ ಮಂದಿ ಜನ ಏನಿದ್ದಾರೆ ಅವರನ್ನ ಈಜಿಪ್ಟ್ಗೆ, ಜೋರ್ಡಾನ್ಗೆ ಹಾಗೂ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿಕೊಡ್ಬೇಕು. ಈ ಎರಡಲ್ಲದೆ ಬೇರೆ ಇನ್ಯಾವುದಾದ್ರೂ ಮುಸ್ಲಿಂ ದೇಶ ಇವರನ್ನ ಕರ್ಕೊಂಡ್ರೆ ಅದು ಕೂಡ ಸಂತೋಷನೇ. ಒಟ್ಟಲ್ಲಿ ಗಾಜಾ ಪಟ್ಟಿಯಲ್ಲಿರೋ 24 ಲಕ್ಷ ಪ್ಯಾಲೆಸ್ತೀನಿಯರನ್ನ ಅಲ್ಲಿಂದ ಖಾಲಿ ಮಾಡಿಸಿ ಆ ಬಳಿಕ ಗಾಜಾ ಪಟ್ಟಿಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಆಮೇಲೆ ಅದನ್ನ ಒಂದು ಕಡೆಯಿಂದ ಪುನರ್ ನಿರ್ಮಿಸ್ತಾ ಬರಬೇಕು. ಹೀಗೆ ಒಮ್ಮೆ ಗಾಜಾ ನಿರ್ಮಾಣ ಆದ ಮೇಲೆ ಅಲ್ಲಿದ್ದು ಜನರನ್ನ ಮತ್ತೆ ಒಳ ಬಿಟ್ಟುಕೊಳ್ಳೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಇದು ಅಮೆರಿಕದ ಪ್ಲಾನ್. ಇದಕ್ಕೆ ಇಸ್ರೇಲ್ನ ಒಪ್ಪಿಗೆ ಕೂಡ ಇದೆ. ಯಾಕೆಂದ್ರೆ ಹೀಗೆ ಮಾಡೋದ್ರಿಂದ ಇಸ್ರೇಲ್ಗೆ ಮುಂದಿನ ದಿನಗಳಲ್ಲಿ ಕೂಡ ಹಮಾಸ್ನ ತಲೆನೋವು ಕಡಿಮೆ ಆಗುತ್ತೆ. ಹಾಗೆ ಅದನ್ನ ಮರು ನಿರ್ಮಾಣ ಮಾಡುವಾಗ ಆ ನಗರದ ಪೂರ್ತಿ ಪ್ಲಾನ್ ಇಸ್ರೇಲ್ ಬಳಿ ಇರುತ್ತೆ. ಆಗ ಅಲ್ಲಿ ನೆಲದ ಆಳದಲ್ಲಿ ಸುರಂಗಗಳು, ಬಂಕರ್ಗಳು, ಟನಲ್ಗಳ ಮೇಲೆ ಮನೆಗಳು, ಆಸ್ಪತ್ರೆಗಳು ಇವೆಲ್ಲ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಯೋಜನೆ ಇಸ್ರೇಲಿಗೆ ಓಕೆ. ಆದರೆ ಅದನ್ನು ಹಮಾಸ್ ಇಷ್ಟಪಡ್ತಾ ಇಲ್ಲ. ಅವರಿಗೆ ಗೊತ್ತಿದೆ ಗಾಜಾದ ಜನ ಅಲ್ಲಿಂದ ಶಿಫ್ಟ್ ಆಗೋದು ಅಂದರೆ ಹಮಾಸ್ ನೆಲೆ ಕಳ್ಕೊಳ್ಳೋದು ಅಂತಲ್ಲದೆ ಬೇರಿನ್ನೇನೂ ಅಲ್ಲ. ಸೊ ಅಲ್ಲಿನ ಜನರನ್ನೇ ಮಾನವ ಶೀಲ್ಡ್ಗಳನ್ನಾಗಿಟ್ಟುಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಬರ್ತಾ ಇರುವ ಹಮಾಸ್ಗೆ ಜನರನ್ನ ಅಲ್ಲಿಂದ ಕಳುಹಿಸೋದು ಇಷ್ಟ ಆಗ್ತಾ ಇಲ್ಲ. ಈ ಹಿಂದೆ ಕೂಡ ಪ್ಯಾಲೆಸ್ತೀನಿ ಹೋರಾಟಗಾರರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ, ಅಲ್ಲಿಂದ ಇನ್ನೊಂದು ದೇಶಕ್ಕೆ ಹೀಗೆ ಹೋಗ್ತಾ ಇದ್ದ ಕಾರಣದಿಂದಲೇ ವೆಸ್ಟ್ ಬ್ಯಾಂಕ್ ಹಾಗೂ ಗಾಜಾದ ಮೇಲಿನ ಹಿಡಿತ ಇಸ್ರೇಲಿಗೆ ಸಿಗೋ ಹಾಗಾಯಿತು. ಸೊ ಈಗ ಕೂಡ ನಾವು ಮತ್ತದೇ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನಾವಾಗಲಿ ಪ್ಯಾಲೆಸ್ತೀನ್ ಜನ ಆಗಲಿ ಯಾರು ಯಾವ ಕಾರಣಕ್ಕೂ ಗಾಜಾನ ಬಿಡೋದಿಲ್ಲ ಅಂತ ಹಮಾಸ್ ಖಡಕ್ಕಾಗಿ ಹೇಳ್ತಾ ಇದೆ. ಇದು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದು ಹಮಾಸ್ ವಿರುದ್ಧ ಟ್ರಂಪ್ ಹಲ್ಲು ಮಸಿಯೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇದೇ ವೇಳೆ ಆರಂಭದಲ್ಲಿ ಗಾಜಾದ ಜನಕ್ಕೆ ನಾವು ಆಶ್ರಯ ಕೊಡೋದಿಲ್ಲ ಅಂತ ಹೇಳಿದ್ದ ಅರಬ್ ದೇಶಗಳು ಕೂಡ ಈಗ ಅಮೆರಿಕದ ಮಾತು ಕೇಳೋದಕ್ಕೆ ಶುರು ಮಾಡಿವೆ. ಈಜಿಪ್ಟ್ ನಾನು 5 ಲಕ್ಷ ಜನ ಇಟ್ಕೋತೀನಿ ಅಂತ ಹೇಳಿದೆ. ಆದರೆ ಬೇರೆ ಇನ್ಯಾವ ದೇಶವೂ ಈ ಬಗ್ಗೆ ಬಹಿರಂಗವಾಗಿ ಏನನ್ನು ಹೇಳ್ತಾ ಇಲ್ಲ. ಇನ್ನು ಅಮೆರಿಕ ಸೊಮಾಲಿ ಲ್ಯಾಂಡಲ್ಲಿ ಗಾಜಾದ ಜನಕ್ಕೆ ಪುನರ್ವಸತಿ ಕಲ್ಪಿಸಲಿದೆ ಅನ್ನೋ ಮಾತುಗಳು ಕೂಡ ಹಮಾಸನ್ನು ಆತಂಕಕ್ಕೀಡು ಮಾಡ್ತಾ ಇವೆ. ಗೆಳೆಯರೆ, ಇಲ್ಲಿಂದ ಜನ ಹೋಗ್ಬಿಟ್ರೆ ಹಮಾಸ್ ಅನ್ನೋದು ನೀರಿಂದ ತೆಗೆದ ಮೀನಿನಂತಾಗುತ್ತೆ. ಹೀಗಾಗಿ ಹಮಾಸ್ ಅಮೆರಿಕದ ಈ ಪ್ರಸ್ತಾಪವನ್ನು ಒಪ್ಪುತ್ತಾ ಇಲ್ಲ. ಇದರ ಜೊತೆಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ವಿರುದ್ಧ ಜಿಹಾದ್ಗೆ ಕರೆ ಕೊಡ್ತಾ ಇದೆ. ಇನ್ನು ಈ ಕರೆಯ ಹಿಂದೆ ಹಮಾಸ್ ಮಾತ್ರ ಇದೆಯಾ? ಖಂಡಿತ ಹಾಗನ್ನಿಸ್ತಾ ಇಲ್ಲ. ಈಗ ಕೂಡ ಅಲ್ಲಿ ಕಾಣ್ತಾ ಇರೋದು ಇರಾನಿನ ನೆರಳೆ. ಸದ್ಯಕ್ಕೆ ಇಸ್ರೇಲಿನ ಸುತ್ತಮುತ್ತ ಅಂದ್ರೆ ಸಿರಿಯಾ ಹಾಗೂ ಲೆಬನಾನ್ಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಕ್ಲೀನ್ ಮಾಡಿಸಿರೋ ಅಮೆರಿಕ ಇರಾನ್ ಮೇಲೆ ಕಣ್ಣು ಹಾಕೊಂಡು ಕೂತಿದೆ. ಇರಾನ್ ಮುಂದೆ ಈಗ ಟ್ರಂಪ್ ಇಟ್ಟಿರೋ ಅಣು ಒಪ್ಪಂದಕ್ಕೆ ಅವರು ಸಹಿ ಹಾಕಬೇಕು. ಬಾಂಬ್ ತಯಾರು ಮಾಡೋಷ್ಟು ಯುರೇನಿಯಂ ಸಂಸ್ಕರಣೆಯನ್ನ ನಿಲ್ಲಿಸಬೇಕು. ಜಾಗತಿಕ ಸಂಸ್ಥೆಗಳಿಗೆ ಯಾವಾಗ ಬೇಕಾದರೂ ಪರಿಶೀಲನೆಗೆ ಅವಕಾಶ ಮಾಡಿಕೊಡೋದಕ್ಕೆ ಒಪ್ಪಬೇಕು. ಅಣು ಕಾರ್ಯಕ್ರಮವನ್ನು ಕೈ ಬಿಡಬೇಕು. ಆದರೆ ಈ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಇರಾನ್ ಸಿದ್ಧ ಇಲ್ಲ. ಅಮೆರಿಕ ಒತ್ತಡ ಹೇರೋದನ್ನೇನು ಬಿಟ್ಟಿಲ್ಲ. ಅಗತ್ಯ ಬಿದ್ದರೆ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಕೂಡ ಅಮೆರಿಕ ಹೇಳುತ್ತೆ. ಅದಕ್ಕೆ ತಕ್ಕ ಪ್ರಮಾಣದ ಪ್ರತಿದಾಳಿಗೆ ನಾವು ಸಿದ್ಧ ಇದ್ದೀವಿ ಅಂತ ಇರಾನ್
ಇರಾನೂ ಹೇಳುತ್ತೆ. ಇಂಥ ಸಂದರ್ಭದಲ್ಲಿ ಇರಾನ್ ತನ್ನ ಪ್ರಾಕ್ಸಿಗಳನ್ನು ಅಮೆರಿಕಾದ ವಿರುದ್ಧ ಬಳಸಬೇಕು. ನಾನಾ ಕಡೆಗಳಿಂದ ಅಮೆರಿಕಾದ ಮೇಲೆ ದಾಳಿ ಆಗೋ ಹಾಗೆ, ಒತ್ತಡ ಸೃಷ್ಟಿಯಾಗೋ ಹಾಗೆ ನೋಡ್ಕೋಬೇಕು. ಸಾಮಾನ್ಯವಾಗಿ ಇರಾನ್ ಯುದ್ಧಗಳನ್ನು ತನ್ನ ಪ್ರಾಕ್ಸಿಗಳಿಂದಲೇ ಮಾಡಿಸೋದು. ಹೀಗಾಗಿ ಈಗ ಇರಾನ್ನ ಆದೇಶದ ಮೇರೆಗೆ ಹಮಾಸ್ ಅಮೆರಿಕಾದ ವಿರುದ್ಧ ಹೆಡೆ ಎತ್ತಾ ಇದೆ, ಜಾಗತಿಕ ಯುದ್ಧಕ್ಕೆ ಕರೆ ಕೊಡ್ತಾ ಇದೆ. ಗೆಳೆಯರೆ, ಇದೇ ಕರೆಯನ್ನು ಇರಾನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇರಾನ್ ಅನ್ನೋದು ಶಿಯಾ ದೇಶ, ಅವ್ರ ಸಂಖ್ಯೆ ಕೂಡ ತುಂಬ ಚಿಕ್ಕದು. ಆದರೆ ಸುನ್ನಿಗಳು ಹಾಗಲ್ಲ, ಅವರು ಜಗತ್ತಿನ ತುಂಬ ಇದ್ದಾರೆ. ಇನ್ನು ಹಮಾಸ್, ಗಾಜಾ ಅನ್ನೋದು ಈಗ ಜಾಗತಿಕವಾಗಿ ಮುಸ್ಲಿಮರ ಸಿಂಪತಿಯನ್ನು ಗಿಟ್ಟಿಸ್ಕೊಂಡಿರೋ ಪ್ರದೇಶ. ಅದರಲ್ಲೂ ನಾನಾ ದೇಶಗಳ ವಿದ್ಯಾರ್ಥಿಗಳು, ಯುವಕರು ಪ್ಯಾಲೆಸ್ತೀನ್ ಪರ ಹಮಾಸ್ಗೆ ಬೆಂಬಲ ಕೊಟ್ಟು ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಬೆಂಬಲವನ್ನು ಬಳಸ್ಕೊಳ್ಳೋದಕ್ಕೆ ಪ್ಯಾಲೆಸ್ತೀನ್ ಹೋರಾಟಗಾರರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಹೀಗಾಗಿ ಇರಾನ್ ಇದನ್ನು ಅಮೆರಿಕಾದ ವಿರುದ್ಧ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಒಂದು ಪ್ಲಾನ್ ಹಾಕ್ತಾ ಇದೆ. ಅದರ ಭಾಗವಾಗಿ ಪ್ಯಾಲೆಸ್ತೀನ್ಗಾಗಿ, ಗಾಜಾಗಾಗಿ ಜಗತ್ತಿನ ಇಸ್ಲಾಂ ಒಂದಾಗಬೇಕು ಅನ್ನೋ ಕರೆಯನ್ನು ಹಮಾಸ್ ಮೂಲಕ ಇರಾನ್ ಕೊಡಿಸ್ತಾ ಇದೆ. ಗೆಳೆಯರೆ, ಜಾಗತಿಕವಾಗಿ ಸುಮಾರು 200 ಕೋಟಿಯಷ್ಟು ಮುಸ್ಲಿಮರಿದ್ದಾರೆ. ಅವರ ಸಂಖ್ಯೆ ಈಗ ಇನ್ನಷ್ಟು ಹೆಚ್ಚು ಕೂಡ ಆಗಿರಬಹುದು. ಇನ್ನು ಅವರಿಗಿಂತ ಹೆಚ್ಚಾಗಿ ಕ್ರೈಸ್ತರಿದ್ದಾರೆ. ಕ್ರೈಸ್ತರ ಸಂಖ್ಯೆ 250 ಕೋಟಿ. ಹಾಗೆ 3ನೇ ಸ್ಥಾನದಲ್ಲಿ ಹಿಂದೂಗಳಿದ್ದಾರೆ. ಅವರ ಸಂಖ್ಯೆ 1.2 ಬಿಲಿಯನ್, ಅಂದರೆ 120 ಕೋಟಿ ಇರಬಹುದು. ಇನ್ನು ನಾವು ಅದರಲ್ಲಿನ ಪಂಥಗಳು, ಒಳಪಂಗಡಗಳನ್ನು ಗಮನಿಸಿದರೆ ಮುಸ್ಲಿಮರು ಕ್ರೈಸ್ತರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾರೆ. ಯಾಕೆಂದ್ರೆ ಮುಸಲ್ಮಾನರಲ್ಲಿ ಸುನ್ನಿಗಳಿದ್ದಾರೆ ನೋಡಿ, ಇವರ ಒಟ್ಟು ಜನಸಂಖ್ಯೆ 170 ಕೋಟಿ. ಹಾಗೆ ಕ್ರೈಸ್ತರಲ್ಲಿ ಬಹುಸಂಖ್ಯಾತರು ಅನ್ನಿಸಿಕೊಳ್ಳುವ ರೋಮನ್ ಕ್ಯಾಥಲಿಕ್ಕರ ಸಂಖ್ಯೆ 124 ಕೋಟಿ. ಈ ಲೆಕ್ಕದಲ್ಲಿ ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾರೆ. ಇನ್ನು ಕ್ರೈಸ್ತರಿಗೆ, ಹಿಂದೂಗಳಿಗೆ ಹೋಲಿಕೆ ಮಾಡಿದರೆ ಮುಸ್ಲಿಮರಲ್ಲಿ ಸಂಘಟನಾ ಶಕ್ತಿ ಕೂಡ ಹೆಚ್ಚು. ಇಸ್ಲಾಂ ಖತ್ರೆ ಮೇ ಹೈ ಅಂದರೆ ಸಾಕು, ಹಿಂದೆ ಮುಂದೆ ನೋಡದೆ ಅವರು ಒಂದಾಗಿ ಬಂದು ಬಿಡ್ತಾರೆ. ಅವ್ರನ್ನ ಯಾರು ಬೇಕಾದರೂ ಪ್ರವೋಕ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದನ್ನು ಬಳಸ್ಕೊಂಡೇ ಒಂದಷ್ಟು ಪಶ್ಚಿಮದ ವಿಶ್ವಮಾನವರು ಈ ಸಮುದಾಯವನ್ನು ತಮಗೆ ಬೇಕಾದ ಹಾಗೆ, ತಮ್ಮ ಅಜೆಂಡಾಗಳಿಗೆ ಅನುಕೂಲವಾಗುವ ಹಾಗೆ ಬಳಸ್ಕೊಳ್ತಲೂ ಇದ್ದಾರೆ. ಈಗ ಹಮಾಸ್ ಮೂಲಕ ಇರಾನ್ ಅದನ್ನೇ ಮಾಡಿಸೋದಕ್ಕೆ ಹೋಗ್ತಾ ಇರುವ ಹಾಗೆ ಕಾಣ್ತಾ ಇದೆ. ಇನ್ನು ಅಮೆರಿಕಾದ ವಿರುದ್ಧ ಜಿಹಾದ್ ಅನ್ನೋದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಗೆಳೆಯರೆ, ಇವರನ್ನು ಕೂಡ ಒಂಥರ ಪರೋಕ್ಷವಾಗಿ ಸಾಕ್ತಾ ಇರೋದು ಅಮೆರಿಕಾನೇ. ಇನ್ನು ಅಮೆರಿಕ ಇಸ್ರೇಲ್ಗಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಹಮಾಸ್ ಮೇಲೆ ಕಣ್ಣಿಡೋದಕ್ಕೆ, ಅವರನ್ನು ಮಟ್ಟ ಹಾಕೋದಕ್ಕೆ ಇಸ್ರೇಲ್ ಒಂದು ಸಾಕು. ಈ ವಿಷಯದಲ್ಲಿ ಕೂಡ ಅವರು ಎಚ್ಚರಿಕೆಯಿಂದಲೇ ಇರ್ತಾರೆ. ಇನ್ನು ಈ ಹಿಂದೆ ಅಮೆರಿಕಾದ ಮೇಲೆ ದಾಳಿ ಮಾಡಿದ ಅಲ್ ಖೈದಾ ಏನಾಯಿತು, ಲಾಡೆನ್ ಏನಾದ ಅನ್ನೋದು ಜಗತ್ತಿಗೆ ಗೊತ್ತೇ ಇದೆ. ಹಾಗೆ ಅಮೆರಿಕಾದ ಹಿತಾಸಕ್ತಿಗಳ ವಿರುದ್ಧ ನಿಂತು ಜಗತ್ತಿನ ಕಂಟಕರು ಅಂತ ಮುದ್ರೆ ಒತ್ತಿಸ್ಕೊಂಡ ನಾನಾ ದೇಶಗಳ ಸರ್ವಾಧಿಕಾರಿಗಳು ಏನಾದರೂ ಅನ್ನೋದನ್ನ ಜಗತ್ತು ನೋಡಿದೆ. ಇನ್ನು ಇಸ್ರೇಲ್ ವಿರುದ್ಧ ನಿಂತವರ ಭಯಾನಕ ಸಾವುಗಳನ್ನು ಕೂಡ ಈ ಪ್ರಪಂಚ ಕಂಡಿದೆ. ಈಗ ಹಮಾಸ್ ಕೂಡ ಅದೇ ಲಿಸ್ಟನ್ನು ಸೇರ್ತಾ ಇದೆ ಅಷ್ಟೇ. ಆದರೂ 21ನೇ ಶತಮಾನದಲ್ಲಿ ಕೂಡ ಎಲ್ಲವನ್ನು ಬಂದೂಕುಗಳಿಂದ, ಬಾಂಬುಗಳಿಂದ, ಕೊಲೆಗಳಿಂದ, ದಾಳಿಗಳಿಂದ ಸಾಧಿಸಿ ಬಿಡ್ತೀವಿ ಅನ್ನೋ ಈ ಹುಚ್ಚಿದೆ ನೋಡಿ, ಇದಕ್ಕೆ ಮಧ್ಯೆಲ್ಲಿದೆ? ಇದು ಗೆಳೆಯರೆ, ಜಗತ್ತಿನ ಮುಸ್ಲಿಮರೆಲ್ಲ ಒಟ್ಟಾಗಿ ಗನ್ ಹಿಡ್ಕೊಂಡು ಅಮೆರಿಕಾದ ಅಧ್ಯಕ್ಷರ ವಿರುದ್ಧ ದಾಳಿಗೆ ಸಿದ್ಧ ಆಗಬೇಕು ಅಂತ ಹಮಾಸ್ ಕೊಟ್ಟಿರುವ ಕರೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.